ಡಾಕ್ಟರ್ ಕಾವ್ಯ ಟಿ ಅವರು. ಇವರು ಡಾಕ್ಟರ್ ಎ ವಿ ಬಾಳಿಗ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ನಿಮ್ಮೊಂದಿಗೆ ಇವತ್ತು ಮಾತಾಡ್ತಾರೆ. ಈಗ ಇವರು ಮಾತಾಡಿದ ನಂತರದಲ್ಲಿ ನಿಮಗೆ ಮುಕ್ತ ಸಂವಾದಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಿಮ್ಮಲ್ಲಿ ಏನೇ ಪ್ರಶ್ನೆಗಳಿದ್ರೆ ಎಲ್ಲ ನೀವು ಕೇಳಬಹುದು. ಆ ಸಮಯದಲ್ಲಿ ನೀವು ದಯವಿಟ್ಟು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳ ಮಾತು ಮುಗಿದು ನಂತರದಲ್ಲಿ ಮುಕ್ತ ಸಂವಾದ ಸಮಯ ಬರುವವರೆಗೂ ನೀವೆಲ್ಲ ಶಾಂತಚಿತ್ತರಾಗಿ ಕುಳಿತು ಕಾರ್ಯಕ್ರಮನ ಆಲಿಸಬೇಕು. ನಂತರದಲ್ಲಿ ನಿಮ್ಗೆ ಪ್ರಶ್ನೆಗಳಿದ್ದಾಗ ಆಗ ನೀವು *6 ಅನ್ನು ಒತ್ತೋದ್ರ ಮೂಲಕ ನಿಮ್ಮನ್ನು ನೀವು ಅನ್ಮ್ಯೂಟ್ ಮಾಡ್ಕೋಬಹುದು. ಈಗಾಗಲೇ ಎಲ್ಲರೂ ಮ್ಯೂಟ್ ಮಾಡಿರ್ತೇನೆ. ಅದರಿಂದ ದಯವಿಟ್ಟು ನೀವು ಪ್ರಶ್ನೆ ಕೇಳಬೇಕಾದಾಗ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಆಗ ಪ್ರಶ್ನೆ ಕೇಳ್ಬೋದು. ನಂತರ ನೀವು ಸರದಿ ಮುಗಿದ ನಂತರದಲ್ಲಿ ನೀವು ಮತ್ತೆ *6 ಅನ್ನು ಒತ್ತಿದ್ರೆ ನಿಮ್ಮನ್ನು ನೀವು ಮ್ಯೂಟ್ ಮಾಡ್ಕೋಬಹುದು. *6 ಅನ್ನು ಒತ್ತೋದ್ರ ಮೂಲಕ ಮ್ಯೂಟ್ ಮತ್ತೆ ಅನ್ಮ್ಯೂಟ್ ಮಾಡ್ಬೋದು. ಹಾಗೆ ನೀವು ಪ್ರಶ್ನೆಗಳು ಕೇಳ್ತಾ ಇರ್ತಕ್ಕಂಥ ಸಮಯದಲ್ಲಿ ನೀವು ಆದಷ್ಟು ಶಾಂತವಾದ ಪರಿಸರದಲ್ಲಿ ಕೂತು, ಯಾವುದೇ ರೀತಿ ಗದ್ದಲ ಇಲ್ಲದೆ ಇರೋ ಪರಿಸರದಲ್ಲಿ ಕೂತು ಪ್ರಶ್ನೆ ಕೇಳುವುದರಿಂದ ನಿಮ್ಮ ಪ್ರಶ್ನೆಗಳು ಕ್ಲಿಯರ್ ಆಗಿ ಎಲ್ಲರಿಗೂ ಕೇಳಿಸುತ್ತೆ ಅಂತ ಹೇಳ್ತೇನೆ. ಹಾಗೆ ನೀವು ಪ್ರಶ್ನೆ ಕೇಳಬೇಕಾದ್ರೆ ನಿಮ್ಗೆ ನಿಮ್ಮ ಗುರುತನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾರಾದ್ರೂ ರೋಗಿಗಳು ನಮ್ಮ ಕಾಲ್ನಲ್ಲಿ ಇದ್ದು ನನಗೆ ಈ ತರ ಸಮಸ್ಯೆ ಆಗ್ತಿದೆ ಅಂತ ಕೇಳಬೇಕು ಅನ್ಸ್ತಿರುತ್ತೆ, ಆದ್ರೆ ನನಗೆ ನನ್ನ ಗುರುತನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಿದ್ದ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಗುರುತನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಹೆಸರು ಆಗ್ಲಿ, ನಿಮ್ಮ ಊರಾಗ್ಲಿ, ಏನಾದ್ರೂ ಏನೇನೋ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೇರವಾಗಿ ನನ್ನ ಪ್ರಶ್ನೆ ಇಂಥದ್ದಿದೆ ಅಂತ ನೀವು ಶುರು ಮಾಡಬಹುದು. ನಿಮ್ಮ ಗುರುತನ್ನು, ನಿಮ್ಮ ಯಾವುದೇ ರೀತಿ ವಿವರಗಳು ನಾವು ಸಹ ಸಂಗ್ರಹಿಸೋದಿಲ್ಲ. ನಿಮ್ಮ ಗೌಪ್ಯತೆಯನ್ನ ನಾವು ಸಹ ಕಾಪಾಡ್ತೇವೆ ಅಂತ, ನಿಮ್ಮ ಗೌಪ್ಯತೆಯನ್ನು ಕಾಪಾಡುವ ವಿಷಯದಲ್ಲಿ ನಾವು ಬದ್ಧರಾಗಿದ್ದೇವೆ ಸ್ನೇಹಿತರೆ. ಸರಿ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳನ್ನ ಸ್ವಾಗತಿಸೋಣ. ಡಾಕ್ಟರ್ ಕಾವ್ಯ ಟಿ, ವೈದ್ಯಾಧಿಕಾರಿಗಳು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ಉಡುಪಿ. ಇವರಿಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೇನೆ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಮೇಡಮ್. *6 ಒತ್ತಿದ್ರೆ ಕೇಳುತ್ತೆ ಮೇಡಮ್, ಮಾತಾಡೋದು ಕೇಳ್ತಾ ಇಲ್ಲ. ಇವಾಗ ಕೇಳ್ತಿದೆ ಮೇಡಮ್. ಥ್ಯಾಂಕ್ ಯು ಸಚಿನ್. ನಮಸ್ತೆ, ನಾನು ಡಾಕ್ಟರ್ ಕಾವ್ಯ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆಯಲ್ಲಿ ವೈದ್ಯಕೀಯಾಗಿ ಈಗ ಸೇವೆ ಸಲ್ಲಿಸುತ್ತಿದ್ದೇನೆ. ಇವತ್ತು ಸಚಿನ್ ಅವರು ಹೇಳಿದ ಹಾಗೆ ನಾವು ಮದ್ಯ ಮತ್ತು ಮಾದಕ ದ್ರವ್ಯ ವ್ಯಸನದ 27ನೇ ಸಂಚಿಕೆಯಲ್ಲಿದ್ದೇವೆ. ಈ ಹಿಂದೆಯ 26 ಸಂಚಿಕೆಗಳಲ್ಲಿ ಈಗಾಗಲೇ ಮದ್ಯಪಾನದ ದುಷ್ಪರಿಣಾಮಗಳು ಹಾಗೂ ಮಾನಸಿಕ ಹಾಗೂ ದೈಹಿಕ ಮತ್ತು ಇದರ ಬಗ್ಗೆ ಆಗುವಂತಹ ಸೈಡ್ ಎಫೆಕ್ಟ್ಸ್ ಆಗಲಿ ಅಥವಾ ನಿಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಾಗ್ಲಿ ಸಾಕಷ್ಟು ಮಾಹಿತಿಗಳು ನಿಮಗೆ ಇಲ್ಲಿಯ ಆಸ್ಪತ್ರೆಯ ಸಿಬ್ಬಂದಿಗಳು ಆಲ್ರೆಡಿ ನಿಮಗೆ ನೀಡಿದ್ದಾರೆ. ಈಗ ಸಾಮಾಜಿಕ ಜೀವನ ಅಂದ ಕೂಡಲೇ ನಿಮ್ಮ ಖಾಲಿ ಹೊರಗಿನ ಒಂದು ಸೊಸೈಟಿ ಅಂತ ಹೇಳಿ ಮಾತ್ರ ಬರುವುದಿಲ್ಲ. ಸಮಾಜ ಶುರುವಾಗುವುದು ಕುಟುಂಬದಿಂದ. ಹಾಗಾಗಿ ಕುಟುಂಬದಿಂದ ಹಿಡಿದು ಹೊರಗಿನ ಜಗತ್ತು, ಆ ಒಂದು ಲೆವೆಲ್ ಎಂತ ಉಂಟು ಅದನ್ನು ನಾವು ಸಮಾಜ ಅಂತ ಹೇಳ್ತೇವೆ. ಈಗ ಖಾಲಿ ನಿಮ್ಗೆ ಒಂದು ಟೈಮ್ ಪಾಸ್ಗೆ ಆಗಲಿ ಅಥವಾ ಎಂಜಾಯ್ಮೆಂಟಿಗೆ ಆಗಲಿ ಆ ಕಾರಣಕ್ಕೋಸ್ಕರ ಈ ಕ್ಷಣಿಕ ಸುಖಕ್ಕಾಗಿ ನೀವು ಮದ್ಯಪಾನ ಅಥವಾ ಧೂಮಪಾನ ಅಥವಾ ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸುವ ಮೂಲಕ ಜನರು ತಮ್ಮ ಒಂದು ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅದರದ್ದು ಪರಿ ಇರುವುದಿಲ್ಲ ಅವರಿಗೆ. ಆ ಕ್ಷಣದಲ್ಲಿ ಅವರಿಗೆ ಖಾಲಿ ಆ ಸುಖ ಮಾತ್ರ ಕಣ್ಣ ಮುಂದೆ ಬರ್ತದೆ ಹೊರತು ಅದಾದ ನಂತರ ಆ ದೀರ್ಘಕಾಲೀನ ಸಿಗುವಂತಹ ಒಂದು ಸೈಡ್ ಎಫೆಕ್ಟ್ಸ್ ಎಂತ ಉಂಟು ಅಥವಾ ನಿಮ್ಮ ಆರೋಗ್ಯದ ಮೇಲೆ ಎಂತ ಪರಿಣಾಮ ಬೀರ್ತದೆ ಅದೆಲ್ಲ ಎಂತ ಸಹ ಗೊತ್ತಾಗುವುದಿಲ್ಲ. ಯಾಕೆ ಹೇಳಿದ್ರೆ ನಿಮ್ಗೆ ಆ ಮಾದಕ ವಸ್ತು ಸೇವನೆಯಿಂದಾಗಿ ಆ ಕ್ಷಣ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಬರುದಿಲ್ಲ. ಹಾಗಾಗಿ ಅವ್ರು ಎಣಿಸ್ತಾರೆ ನಂಗೆ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಬರುವುದಿಲ್ಲ ಅಂತ ಹೇಳಿ. ಈಗ ಈ ಮದ್ಯ ಮತ್ತು ಮಾದಕ ವ್ಯಸನಗಳಿಂದ ಒಬ್ಬ ವ್ಯಕ್ತಿ ಅವನ ವೈಯಕ್ತಿಕ ಆರೋಗ್ಯವನ್ನಷ್ಟೇ ಹಾಳು ಮಾಡಿಕೊಳ್ಳುವುದಿಲ್ಲ, ಅವನ ಸುತ್ತ ಇರುವ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡ್ತಾನೆ. ಅದರ ಮೇಲೆ ಸಹ ಈ ದುಷ್ಪರಿಣಾಮ ಬೀರುವಂತೆ ಮಾಡುತ್ತಾನೆ. ಈಗ ಮದ್ಯ ವ್ಯಸನದಂತಹ ಈ ದುಶ್ಚಟಗಳಿಂದ
ಜನರು ವಿಡಲು ಸುಮಾರು ಸಂಸ್ಥೆಗಳಾಗ್ಲಿ ಆಸ್ಪತ್ರೆಗಳಾಗ್ಲಿ ಮಾತ್ರ ಅಲ್ಲದೆ ಈ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಶಾಲಾ ಕಾಲೇಜುಗಳ ಶಿಕ್ಷಕರು ಕೂಡ ಈ ಮಕ್ಕಳ ಆಕ್ಟಿವಿಟೀಸ್ ಅನ್ನು ಅಂದ್ರೆ ಚಲನವಲನಗಳ ಬಗ್ಗೆ ಬಹಳ ಆಸಕ್ತಿ ಇಟ್ಟು ನೋಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ. ಈಗ ಸಮಾಜ ಹಾಗೂ ಕುಟುಂಬಗಳು ಈ ಮದ್ಯ ವ್ಯಸನದಿಂದ ತುಂಬಾನೇ ಅನುಭವಿಸಿದ್ದಾರೆ. ಮತ್ತು ಅದರ ಹಾನಿಕಾರಕ ವೆಚ್ಚಗಳು ಗೊತ್ತಿದ್ದರುವೆ ಮದ್ಯ ಮತ್ತು ಇತರ ವ್ಯಸನಕಾರಿ ವಸ್ತುಗಳ ಮೇಲೆ ಈ ಒಂದು ಅವಲಂಬನೆ ಅಂತ ಉಂಟಾಗ್ತದೆ. ಆ ಸವಾಲನ್ನು ಗೊತ್ತಿದ್ರೂ ಸಹ ಅವರು ಅದನ್ನು ಫೇಸ್ ಮಾಡಬೇಕಾಗ್ತದೆ. ಆ ಸವಾಲಾಗ್ಲಿ ಅಥವಾ ಪರಿಣಾಮಗಳಾಗ್ಲಿ ಯಾವುದೇ ಆಗ್ಲಿ ಅದನ್ನು ಅವರು ದಿನ ಫೇಸ್ ಮಾಡ್ತಲೇ ಇರ್ಬೇಕಾಗ್ತದೆ. ಈಗ ಸಮಾಜದಲ್ಲಿ ಎಷ್ಟೋ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು ಆಗಿರ್ತದೆ. ಅದು ಟೆಕ್ನಾಲಜಿಗೂ ಆಗ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಆಗ್ಲಿ ಮೊದಲಿದ್ದಂತೆಯೇ ನಿಮ್ಗೆ ಸಮಾಜ ಇದ್ದ ಹಾಗೆ ಕಾಣುವುದಿಲ್ಲ. ಈ ಬದಲಾವಣೆಗಳಿಂದ ಸಮಾಜದಲ್ಲಿ ಮಾನವ ಸಹ ಬದಲಾಗಿದ್ದಾನೆ. ಈ ಮಾನವನದ್ದು ಈ ಬದಲಾಗಿದ್ದ ಸಮಾಜದಲ್ಲಿ ಎಂತ ಒಂದು ಪಾತ್ರ, ಅವನದ್ದು ರೋಲ್ ಎಂತ ಅಂತ ಹೇಳಿದ್ರೆ, ಈಗ ಆಕ್ಚುಲಿ ಒಂದು ಪ್ರಸಿದ್ಧ ಗ್ರೀಕ್ ಫಿಲಾಸಫರ್ ಎಂತ ಹೇಳ್ತಾರೆ ಹೇಳಿದ್ರೆ, ಗ್ರೀಕ್ ಫಿಲಾಸಫರ್ ಅರಿಸ್ಟಾಟಲ್ ಹೇಳ್ತಾರೆ, ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್ ಅಂತ. ಅಂದ್ರೆ ಮನುಷ್ಯನು ಸ್ವಭಾವತಃ ಸಾಮಾಜಿಕ ಪ್ರಾಣಿ ಅಂತ. ಮಾನವನ ಇತರ ಉಪಸ್ಥಿತಿಯಲ್ಲಿ ಒಂದು ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಹೊಂದುವ ಸಾಮಾಜಿಕ ಜೀವಿಗಳು. ಈಗ ಹಾಗಾಗಿ ನಾವು ಇರುವ ವಾತಾವರಣ ಅಥವಾ ನಮ್ಮ ಸಂಗಡವಿರುವ ಜನರು ನಮ್ಮ ನಡವಳಿಕೆಯ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ಈಗ ಜಗತ್ತಿನಲ್ಲಿ ಇರುವ ಎಲ್ಲರಿಗೂ ಸಮಸ್ಯೆಗಳು ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತದೆ. ಯಾರಿಗೂ ಸಮಸ್ಯೆ ಇಲ್ಲದೆ ಯಾರೂ ಇರುವುದಿಲ್ಲ. ಹಾಗೆಯೇ ಸಾಮಾಜಿಕ ಸಮಸ್ಯೆಗಳು ಕೂಡ ಇದ್ದೇ ಇರುತ್ತದೆ. ಇದಕ್ಕೆ ಸಾಮಾಜಿಕ ವಿಘಟನೆ ಅಂತ ಹೇಳುತ್ತೇವೆ. ಅಂದ್ರೆ ಈಗ ಸಮಾಜದಲ್ಲಿ ಏನೋ ಒಂದು ಅಸ್ವಸ್ಥತೆ ಆಯ್ತು ಅಥವಾ ಆಗಬಾರದ್ದು ನಡೀತು, ಅದನ್ನು ನಾವು ಸಮಸ್ಯೆ ಅಂತ ಹೇಳಿ ಪರಿಗಣಿಸಿ ಇದಕ್ಕೆ ಸಾಮಾಜಿಕ ವಿಘಟನೆ ಅಂತ ಹೇಳಿ ಹೇಳ್ತೇವೆ. ಅಂದ್ರೆ ಒಂದು ಸಮಾಜದ ಘಟನೆ ಸಮಸ್ಯೆ ಯಾವಾಗ ಆಗ್ತದೆ ಹೇಳಿದ್ರೆ, ಆ ಘಟನೆ ಅಥವಾ ವಸ್ತು ಬೇರೆಯವರಿಗೆ ತೊಂದರೆಯಾಗಿ ಆ ಒಂದು ಸೋಷಿಯಲ್ ಹಾರ್ಮನಿ ಅಂತ ಹೇಳ್ತೇವೆ, ಅದರಲ್ಲಿ ಎಂತಾದ್ರೂ ವ್ಯತ್ಯಾಸ ಬಂದಾಗ ಅದನ್ನು ನಾವು ವಿಘಟನೆ ಅಂತ ಹೇಳ್ತೇವೆ. ಈಗ ಮದ್ಯಪಾನ ಆಗ್ಲಿ, ಧೂಮಪಾನ ಆಗ್ಲಿ ಅಥವಾ ಯಾವುದೇ ಮಾದಕ ವಸ್ತುಗಳಾಗ್ಲಿ ದುಷ್ಪರಿಣಾಮಗಳನ್ನು ಗೊತ್ತಿದ್ದು ಅದನ್ನು ಮನಗೊಂಡು ಅವುಗಳು ಅಪಾಯಕಾರಿಯಾದ ಅಭ್ಯಾಸಗಳು ಎಂದು ಈಗ ಪರಿಗಣಿಸಿದ್ದಾರೆ. ಸೊ ಅದನ್ನು ಸಮಸ್ಯೆ ಅಂತ ಹೇಳಿ ಕರೀತೇವೆ. ಈಗ ಕೆಲವು ಕುಟುಂಬಗಳಲ್ಲಿ ಅಂದ್ರೆ ಈಗ ನಾವು ಯಾಕೆ ಫಸ್ಟಿಗೆ ಕುಟುಂಬ ಅಂತ ಹೇಳಿ ಮಾತಾಡ್ತೇವೆ ಅಂದ್ರೆ, ಸೊಸೈಟಿ ಸ್ಟಾರ್ಟ್ಸ್ ವಿತ್ ಫ್ಯಾಮಿಲಿ. ಸೊ ಈಗ ಒಂದು ಸಮಾಜ ಅಂತ ಹೇಳುವಾಗ ಅದರಲ್ಲಿ ನಿಮ್ಮ ಕುಟುಂಬವು ಒಂದು ಅಂಗ, ಹಲವಾರು ಅಂಗಗಳಲ್ಲಿ ಕುಟುಂಬ ಸಹ ಒಂದು ಅಂಗ. ಹಾಗಾಗಿ ಕುಟುಂಬದ ಈಗ ಕೆಲವು ಕುಟುಂಬಗಳಲ್ಲಿ ಮದ್ಯ ಸೇವನೆ ಒಂದು ಸಂಪ್ರದಾಯವಾಗಿ ಇರ್ತದೆ. ಅಂದ್ರೆ ಪಾರಂಪರ್ಯವಾಗಿ ಅವರು ಯಾವ್ದಾದ್ರು ಒಂದು ಈಗ ಮನೆಯಲ್ಲಿ ಫೆಸ್ಟಿವಲ್ ಗೆಟ್ ಟುಗೆದರ್ ಇರುವಾಗ ಹೀಗೆ ಅವರು ಕುಡಿಯುವ ಅಭ್ಯಾಸ ಇರ್ತದೆ. ಇಂಥ ಸಂದರ್ಭದಲ್ಲಿ ಮನೆಯವರೇ ಈ ಅಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತದೆ. ಈಗ ಮನೆಯವರು ಅಪೋಸ್ ಮಾಡದಿದ್ದರೆ, ಬೇಡ ಅಂತ ಹೇಳದಿದ್ದರೆ ಬೇರೆ ಹೊರಗಿನವರು ಹೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಈಗ ಮನೆಯಲ್ಲಿಯೇ ಈ ಅಭ್ಯಾಸ ನಡೆದ್ರೆ ಅವರಿಗೆ ಅಂದ್ರೆ ಮನೆಯಲ್ಲಿದ್ದ ಎಲ್ಲ ಸದಸ್ಯರಿಗೂ ಅಥವಾ ಇನ್ನೂ ಬೆಳೆದು ಬರುವ ಮುಂದಿನ ಪೀಳಿಗೆಗಳು ಎಣಿಸ್ತಾರೆ ಅದು ನಾರ್ಮಲ್ ಅಂತ ಹೇಳಿ. ಮೇಡಮ್ ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ.
ಕಾವ್ಯ ಮೇಡಮ್, ನೀವು ಮಾತಾಡೋದು ಕೇಳಿಸ್ತಾ ಇಲ್ಲ, ಕಟ್ ಆಗಿದೆ. ಹಾ, ಇವಾಗ ಹಲೋ. ಹಾ, ಇವಾಗ ಕೇಳಿಸ್ತಾ ಇದೆ ಮೇಡಮ್. ಹಾ, ಅದೇ ಈಗ ಅಂದ್ರೆ ಕುಟುಂಬದಲ್ಲಿ ಇದು ಕುಡಿಯುವ ಅಭ್ಯಾಸ ಇದ್ದಾಗ ಅಲ್ಲಿಯ ಸದಸ್ಯರು ಅಥವಾ ಮುಂದಿನ ಪೀಳಿಗೆಗಳು ಎಣಿಸ್ತಾರೆ ಅದು ತುಂಬಾನೇ ನಾರ್ಮಲ್, ಅದರಲ್ಲಿ ಯಾವುದೇ ತಪ್ಪಿಲ್ಲ ಕುಡಿಯುವುದರಲ್ಲಿ ಅಂತ ಹೇಳಿ. ಆದ್ರೆ ಆ ಒಂದು ತೀವ್ರತೆ ಅವರಿಗೆ ಅರಿವಾಗುವುದಿಲ್ಲ. ಇನ್ನು ಕೆಲವರಲ್ಲಿ ಸಂಪ್ರದಾಯ ಇಲ್ಲದಿದ್ರು ಹಿರಿಯರಿಗೆ ಅಭ್ಯಾಸ ಇರ್ತದೆ, ಮದ್ಯ ಸೇವನೆಯ ಅಭ್ಯಾಸ ಇರ್ತದೆ. ಅದನ್ನು ನೋಡಿ ಕಿರಿಯರು ಸಹ ಅದನ್ನು ಶುರು ಮಾಡಿಕೊಳ್ತಾರೆ. ಸೊ ಇತ್ತೀಚಿನ ಕಾಲದಲ್ಲಿ ಅಂದ್ರೆ ಈಗ ನೀವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ಬೋದು, ಈ IT ಕಂಪನಿಗಳೆಲ್ಲ ಇರ್ತದೆ. ಆ ಕಂಪನಿಗಳು ಬಂದ ನಂತರ ಅಂದ್ರೆ IT ಡಿಪಾರ್ಟ್ಮೆಂಟ್ ಫ್ಲರಿಶ್ ಆದ ನಂತರ, ಬೆಳೆದ ನಂತರ ಈ ಟೀಮ್ ಔಟಿಂಗ್, ಮೀಟಿಂಗ್ ಹಾಗೆಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತಾರೆ. ಈ ಗೆಟ್ ಟುಗೆದರ್ ಎಲ್ಲ ಮಾಡುವಾಗ ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಈ ಮದ್ಯಪಾನ ಇದ್ದೇ ಇರ್ತದೆ. ಅದು ಇಲ್ಲದೆ ಯಾವುದೇ ಒಂದು ಮೀಟಿಂಗ್ ಆಗ್ಲಿ ಅಥವಾ ಔಟಿಂಗ್ ಆಗ್ಲಿ ಇರುವುದಿಲ್ಲ. ಈಗ ಕಂಪನಿ ಅಂತ ಹೇಳಿದ ನಂತರ ಈ ಕಂಪನಿಯ ಒಂದು ಬಾಸ್ ಅಲ್ಲಿ ಇರ್ತಾರೆ. ಬಾಸಿಗೆ ಸಹ ಈ ಅಭ್ಯಾಸ ಇದ್ರೆ ಅಕಸ್ಮಾತ್ ಅವರು ಬೇರೆಯವರಿಗೆ ಇದನ್ನು ತಗೊಳ್ಳಿಕ್ಕೆ, ಮದ್ಯ ಸೇವನೆ ಮಾಡಲು ಇದು ಒತ್ತಾಯ ಮಾಡ್ತಾರೆ. ಅದು ಆಬ್ವಿಯಸ್. ಅಂದ್ರೆ ಈಗ ಎಲ್ಲರೂ ಮಾಡ್ತಿದ್ದಾರೆ, ನೀನು ಒಬ್ಬನೇ ಮಾಡ್ತಿಲ್ಲ ಅಂತ ಹೇಳಿ ಅವರು ಕೊಟ್ಟಾಗ ಇದನ್ನು ಪಿಯರ್ ಪ್ರೆಷರ್ ಅಂತ ಹೇಳ್ತೇವೆ. ಅಕಸ್ಮಾತ್ ಈಗ ನಾನು ಕುಡಿಯದಿದ್ರೆ ಬಾಸ್ ನನ್ನನ್ನು ಡಿಪ್ರಮೋಟ್ ಮಾಡ್ತಾರೇನೋ, ಅಥವಾ ಸಂಬಳ ಜಾಸ್ತಿ ಮಾಡುದಿಲ್ಲವೇನೋ, ಅಥವಾ ಆಫೀಸಲ್ಲಿ ನನ್ನನ್ನೊಂದು ಮೂಲೆಗೆ ತಳ್ಳಿ ಬಿಡ್ತಾರೆ, ನನ್ನನ್ನು ಕನ್ಸಿಡರೇ ಮಾಡುದಿಲ್ಲ, ನನ್ನನ್ನು ಲೆಕ್ಕಕ್ಕೆ ತಕೊಳ್ಳುವುದಿಲ್ಲ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ. ಈಗ ಆಕ್ಚುಲಿ ಈ ಆಲ್ಕೋಹಾಲಿಕ್ಸ್ ಮದ್ಯಪಾನ ಶುರು ಮಾಡುವುದೇ ಒಂದು ಸೋಷಿಯಲ್ ಡ್ರಿಂಕಿಂಗ್ ಹಾಗೆ ಬಂದು ನಂತರ ಅದು ಅಭ್ಯಾಸವಾಗ್ತದೆ, ಅಂದ್ರೆ ಅಡಿಕ್ಟ್ ಆಗ್ತದೆ. ಈಗ ಇದು ಕಂಪನಿಯ ಒಂದು ರೀತಿ ಆದ್ರೆ, ಇನ್ನು ಕೆಲವರಲ್ಲಿ ಫಂಕ್ಷನ್ ಅಲ್ಲಿ ಅಥವಾ ಮೆಹಂದಿ ಫಂಕ್ಷನ್ ಅಲ್ಲಿ ನನ್ನ ಫ್ರೆಂಡ್ಸ್ ಹೇಳಿದ್ರು, ಹಾಗಾಗಿ ನಾನು ಜಸ್ಟ್ ಒಂದು ಇಷ್ಟೇ ಕುಡ್ದದ್ದು, ಅದಾದ ನಂತರ ನನಗೆ ಬಿಡ್ಲಿಕ್ಕಾಗ್ಲಿಲ್ಲ, ಹಾಗಾಗಿ ಇಂಥ ಒಂದು ರೀಸನ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಈ ಸೋಷಿಯಲ್ ಡ್ರಿಂಕಿಂಗ್ ಅಂದ್ರೆ ಅದು ಬೇರೆ, ಅದು ಸಿಟಿ ಆಗ್ಲಿ ಅಥವಾ ಹಳ್ಳಿ ಆಗ್ಲಿ, ಸೊ ಫಸ್ಟಿಗೆ ಅದು ಶುರು ಆಗುದೇ ಸೋಷಿಯಲ್ ಡ್ರಿಂಕಿಂಗ್ ಅನ್ನುವ ಕಾನ್ಸೆಪ್ಟ್ ಇಂದ. ಇನ್ನೊಂದು ವಿಷಯ, ಈಗ ಒಂದು ಪಾರ್ಟಿ ಅಥವಾ ಬರ್ಡೇ, ಆನಿವರ್ಸರಿ ಅಥವಾ ಎಂಥದೇ ಒಂದು ಸೆಲೆಬ್ರೇಷನ್ ಇದ್ರು ಅದರಲ್ಲಿ ಆಲ್ಕೋಹಾಲ್ ಒಂದು ಸೇರಿಸಿ ಬಿಡ್ತಾರೆ. ಈಗ ಈ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳಿ ಇದಕ್ಕೆ ಒಂದು ನಾಮಕರಣ ಬೇರೆ ಮಾಡಿದ್ದಾರೆ. ಇದನ್ನು ಮತ್ತೆ ಒಂದು ಕೂಲ್ ಅಂತ ಹೇಳಿ ಒಂದು ಟ್ಯಾಗ್ ಮಾಡ್ತಾರೆ. ಕೂಲ್ ಅಂತ ಹೇಳಿದ್ರೆ ಇದು ಸರ್ವೇ ಸಾಮಾನ್ಯ ಅಂತ ಹೇಳುವ ಹಾಗೆ ಈಗ ಒಂದು ಪರಿಸ್ಥಿತಿ ಬಂದಿದೆ. ಅದಾಗಿ ಸರ್ವೇ ಸಾಮಾನ್ಯ ಅಂತ ಹೇಳಿ ಈಗ ಅದನ್ನು ಹೇಳುವವರು ಮುಂದೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಥವಾ ನಿಮ್ಮ ಆರೋಗ್ಯಕ್ಕೆ ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವುದಿಲ್ಲ. ಈಗ ಇದನ್ನು ಕೂಲ್ ಅಂತ ಹೇಳಿ ಅವರು ಎಣಿಸಿದ್ರು. ಈ ಸೋಷಿಯಲ್ ಡ್ರಿಂಕಿಂಗ್ ಕೂಡ ಒಬ್ಬರಿಂದ ಒಬ್ಬರಿಗೆ ವ್ಯತ್ಯಾಸ ಆಗ್ತದೆ. ಕೆಲವರು ಗೆಟ್ ಟುಗೆದರ್ ಅಥವಾ ಫ್ರೆಂಡ್ಸ್ ಔಟಿಂಗ್ ಪಾರ್ಟಿಯಲ್ಲಿ ಮಾತ್ರ ಮದ್ಯಪಾನ ಮಾಡ್ತೇನೆ ಅಂತ ಹೇಳ್ಬೋದು, ಅಥವಾ ಈ ಸೋಷಿಯಲ್ ಡ್ರಿಂಕಿಂಗ್ ಈಗ ವೀಕೆಂಡ್ ಅಲ್ಲಿ ಮಾತ್ರ ಕುಡಿತೇನೆ ಅಂತ ಹೇಳುವವರು ಸಹ ಇದ್ದಾರೆ. ಅದು ಏನು ವೀಕೆಂಡ್ ವೈಬಿಗೋಸ್ಕರ ಕುಡಿತೇನೆ ಅಂತ ಹೇಳ್ತಾರೆ. ಇದಲ್ಲದೆ ನಿಮ್ಗೆ ಆ ಒಂದು ಉತ್ಸಾಹ ನೀಡಲಿಕ್ಕೆ, ನಿಮಗೆ ನೀವು ನೀಡ್ಕೊಳ್ಳಿಕ್ಕೆ ಬೇರೆ ಆಪ್ಷನ್ಸ್ ಸಹ ಉಂಟು. ಅದನ್ನು ಬಿಟ್ಟು ಯಾಕೆ ಈ ಒಂದು ವಸ್ತುವಿನ ಮೇಲೆ ಅಷ್ಟು ಮೋಹ ಅಂತ ಹೇಳಿ ಒಂದು ಕ್ವೆಶ್ಚನ್ ಮಾರ್ಕ್. ಆದ್ರೆ ಇಲ್ಲಿ ಸೋಷಿಯಲ್ ಡ್ರಿಂಕಿಂಗ್ ಅಂದ ಕೂಡಲೇ ನಮ್ಗೆ ಒಂದು ಅಂದ್ರೆ ಈಗ ನೀವು ಯಾರ ಹತ್ರವೇ ಈಗ ಹೆಲ್ಪ್ ಕೇಳಲಿಕ್ಕೆ ಹೋದಾಗ, ಅಂದ್ರೆ ನಿಮ್ಮ ತೀವ್ರತೆ ಜಾಸ್ತಿ ಆಗಿ ನೀವು ಹೆಲ್ಪ್ ಕೇಳಲಿಕ್ಕೆ ಹೋದಾಗ
ಶುರುವಲ್ಲಿ ನೀವು ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತಿದ್ದೀರಿ ಅಂತ ಹೇಳಿದಾಗ ನಮ್ಗೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಬರುದು ಅಂತ ಹೇಳಿದ್ರೆ, ನೀವು ಎಷ್ಟು ಸತಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತೀರಿ ಹೊರಗೆ, ಎಷ್ಟು ಸತಿ ಪಾರ್ಟಿಗಳನ್ನ ಅಟೆಂಡ್ ಮಾಡ್ತೀರಿ, ವೀಕೆಂಡ್ಸ್ ಆದ್ರೆ ನಿಮ್ಮದು ಕ್ವಾಂಟಿಟಿ ಎಷ್ಟಿರ್ತದೆ, ಇದೆಲ್ಲ ನಮ್ಗೆ ಒಂದು ಪ್ರಶ್ನೆ ಕಾಡ್ತದೆ. ಯಾಕೆ ಹೇಳಿದ್ರೆ ಶುರುವಲ್ಲಿ ಯಾರು ಕೂಡ ಒಮ್ಮೆಲೆ ಜಾಸ್ತಿ ಕುಡಿಲಿಕ್ಕೆ ಹೋಗುದಿಲ್ಲ. ಅದು ಡಿಪೆಂಡೆನ್ಸಿ ಅಥವಾ ಅಡಿಕ್ಟ್ ಆಗುದು ಯಾವಾಗ ಹೇಳಿದ್ರೆ ಸ್ವಲ್ಪ ಕ್ವಾಂಟಿಟಿ ತಕೊಂಡು ಅದು ನಿಮ್ಮ ದೇಹಕ್ಕೆ, ನಿಮ್ಮ ಬ್ರೈನಿಗೆ ಅದು ಅಡ್ಜಸ್ಟ್ ಆಗಿ ಬಿಡ್ತದೆ. ಆ ಕ್ವಾಂಟಿಟಿಯನ್ನು ತಕೊಂಡಾಗ, ಈಗ ನೀವು ಫಾರ್ ಎಕ್ಸಾಂಪಲ್ ಈಗ 30 ml ಫಸ್ಟ್ ತಕೊಳ್ತಿದ್ರಿ, ಅದು ಸೋಷಿಯಲ್ ಡ್ರಿಂಕಿಂಗ್ ಅಲ್ಲಿ ಅಂತ ಹೇಳ್ತಾರೆ. 30 ml ನೀವು ತಕೊಂಡು ಅಭ್ಯಾಸ ಆಗಿ ಆ 30 ml ತಕೊಂಡಾಗ ನಿಮ್ಮ ದೇಹಕ್ಕೆ ಅಥವಾ ಮನಸ್ಸಿಗೆ, ಬುದ್ಧಿಗೆ ಅದು ಮೊದಲು ಕೊಡ್ತಿದ್ದಂತಹ ಖುಷಿ ಆಗ್ಲಿ ಅಥವಾ ಆ ಒಂದು ಸ್ಟೇಟ್ ಆಫ್ ಮೈಂಡ್ ಆಗ್ಲಿ ನಿಮ್ಗೆ ಸಿಗುದಿಲ್ಲ. ಹಾಗಾಗಿ ನೀವೆಂತ ಮಾಡ್ತೀರಿ, ನೆಕ್ಸ್ಟ್ 30 ml ಜಾಸ್ತಿ ಮಾಡ್ತೀರಿ. 30 ml ಜಾಸ್ತಿ ಮಾಡಿದಾಗ ಅಲ್ಲಿಗೆ ನೀವು ನಿಮ್ಮ ದೇಹಕ್ಕೆ ಎಕ್ಸ್ಟ್ರಾ ಕಳಿಸ್ತಾ ಇದ್ದೀರಿ. ನಿಮ್ಮ ಆರೋಗ್ಯ ಅಲ್ಲಿಗೆ ಕಡಿಮೆ ಆಗ್ತಾ ಇರ್ತದೆ, ಈಚೆ ಮದ್ಯಪಾನ ಜಾಸ್ತಿ ಆಗ್ತಾ ಇರ್ತದೆ. ಹಾಗೆಯೇ ಈ ಸೋಷಿಯಲ್ ಡ್ರಿಂಕಿಂಗ್ ಜಾಸ್ತಿ ಆಗಿ ವೀಕೆಂಡ್ ಡ್ರಿಂಕಿಂಗ್ ಆಗಿ, ಮತ್ತೆ ಡೈಲಿ ಡ್ರಿಂಕಿಂಗ್ ಆಗಿ, ಮತ್ತೆ 1 ಗಂಟೆಗೊಮ್ಮೆ ಡ್ರಿಂಕ್ ಮಾಡುವ ಹಾಗೆ ಅಭ್ಯಾಸ ಆಗ್ತದೆ. ಇದಕ್ಕೆ ನಾವು ಡಿಪೆಂಡೆನ್ಸಿ ಪ್ಯಾಟರ್ನ್ ಅಂತ ಹೇಳ್ತೇವೆ. ಅಂದ್ರೆ ಅಡಿಕ್ಟ್ ಆಗಿ ಬಿಡ್ತಾರೆ, ಅದು ಇಲ್ಲದೆ ಇನ್ನೂ ಆಗುದೇ ಇಲ್ಲ. ಅಂದ್ರೆ ಕೈ ಕಾಲೆಲ್ಲ ನಡುಗುದು ಅಥವಾ ಎಂತೆಂಥದ್ದು ಮಾತಾಡೋದು ಹಾಗೆಲ್ಲ ಆಗ್ತದೆ. ಹೀಗೆ ಆದಾಗ ನೀವು ಸೋಷಿಯಲ್ ಡ್ರಿಂಕಿಂಗ್ ಮಾಡುತ್ತಿದ್ದಾಗ ಕೂಲ್ ಅಂತ ಹೇಳಿದ ಜನ ಇದ್ದಾರಲ್ಲ, ಅದನ್ನು ಕೂಲ್ ಅಂತ ಹೇಳಿದ ಜನ ಅಡಿಕ್ಟ್ ಆದಾಗ ಅದು ನಿಮ್ಮನ್ನೇ ಅಂದ್ರೆ ಅದು ಹೇಳಲಿಕ್ಕೆ ಕೇಳಲಿಕ್ಕೆ ಅಷ್ಟು ಸುಲಭ ಅಲ್ಲ, ಅದು ನಮ್ಮ ಮನಸ್ಸಿಗೆ ಸಹ ಇಷ್ಟ ಅಲ್ಲ ಅಂತಹ ಪದ ಯೂಸ್ ಮಾಡಿದ್ರೆ ಇವನೊಂದು ಹುಡುಕ ಅಂತ ಹೇಳಿ ನಿಮ್ಗೆ ಒಂದು ನಾಮಕರಣ ಕೊಟ್ಟು ಬಿಡ್ತಾರೆ. ಹಾಗಾಗಿ ಸೋಷಿಯಲ್ ಡ್ರಿಂಕಿಂಗ್ ಅನ್ನುವ ಕಾನ್ಸೆಪ್ಟ್ ಎಷ್ಟರ ಮಟ್ಟಿಗೆ ಅಕ್ಸೆಪ್ಟೆಡ್ ಅಂತ ಹೇಳಿ ಆಲೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಇದು ಸಮಾಜದಲ್ಲಿ ಆಗ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲ ಆಗ್ಲಿ ಅದು ಸರಿ ಹೊಂದುದಿಲ್ಲ, ಸರಿ ಆಗುವುದೂ ಇಲ್ಲ. ಒಮ್ಮೆ ನೀವು ಸೋಷಿಯಲ್ ಡ್ರಿಂಕಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ನಿಮ್ಮ ಮಿತಿ ಮೀರಿದಾಗ ನಿಮ್ಮಿಂದ ಸಹ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಸೋಷಿಯಲ್ ಡ್ರಿಂಕಿಂಗ್ ಅನ್ನುವ ಕಾನ್ಸೆಪ್ಟ್ ಅನ್ನು ಆದಷ್ಟು ಜನ ಅಳವಡಿಸದೆ ಇರುವುದು ಉತ್ತಮ ಅಂತ ಹೇಳಿ ಹೇಳ್ತೇನೆ. ಇನ್ನೊಂದು, ಈಗ ಸಮಾಜದಲ್ಲಿ ಒಂದು ಕುಟುಂಬ ಅಂತ ಆಯ್ತು. ಮತ್ತೊಂದು ಹೇಳಿದ್ರೆ ಹೊರಗೆ ಹೋದಾಗ ನೀವಿರುವ ಒಂದು ವಾತಾವರಣ ಆಗ್ಬೋದು, ಅಥವಾ ನಿಮ್ಮೊಟ್ಟಿಗೆ ಮಾತಾಡುವವರಾಗ್ಬೋದು, ನಿಮ್ಮ ಫ್ರೆಂಡ್ಸ್ ಅಥವಾ ಕಲೀಗ್ಸ್, ಒಟ್ಟಿಗೆ ವರ್ಕ್ ಮಾಡುವವರು, ಯಾರಾದ್ರೂ ಆಗ್ಬೋದು. ಈಗ ಅವರಿಗೆ ಅಭ್ಯಾಸ ಇದ್ದು ಆ ಅಭ್ಯಾಸ ನಿಮ್ಗೆ ಸಹ ಬಂದ್ರೆ ಅದು ಸಮಾಜದ ಒಂದು ಸಮಸ್ಯೆ ಆಗ್ತದೆ. ಅವರು ಏನೋ ಅವರ ಕಂಟ್ರೋಲ್ ಅಲ್ಲಿ ಇರ್ತಾರೆ ಅಂತ ಎಣಿಸಿ, ಅಕಸ್ಮಾತ್ ನೀವು ನಿಮ್ಮ ಕಂಟ್ರೋಲ್ ಅನ್ನು ತಪ್ಪಿದ್ರೆ ಅದಕ್ಕೆ ಯಾರು ಹೊಣೆ? ಒಬ್ವಿಯಸ್ಲಿ ಅವರಲ್ಲ. ಬಿಕಾಸ್ ಅವರು ಹೇಳಿರ್ತಾರೆ, ನಾನು ನಿಮ್ಗೆ ಹೇಳಲಿಲ್ಲ ಇಷ್ಟೆಲ್ಲ ಕುಡಿಲಿಕ್ಕೆ, ನನ್ನ ಮೇಲೆ ಯಾಕೆ ದೂರು ಮಾಡು? ಅದರ ಮೇಲೆ ದೂರು ಮಾಡ್ಲಿಕ್ಕೆ ಸಹ ಇಲ್ಲ. ನಿಮ್ಮ ಒಂದು ಕಂಟ್ರೋಲ್ ನೀವು ತಪ್ಪಿದ್ರೆ ಅದಕ್ಕೆ ಬೇರೆಯವರು, ನಿಮ್ಮ ಸುತ್ತಮುತ್ತ ಇರುವವರು ಕಾರಣರಾದ್ರೂ ನೀವು ಅವರನ್ನು ಪಾಯಿಂಟ್ ಔಟ್ ಮಾಡ್ಲಿಕ್ಕಿಲ್ಲ, ಅವರನ್ನು ತೋರಿಸ್ಲಿಕ್ಕಿಲ್ಲ ಇವರು ಕಾರಣ ಅಂತ ಹೇಳಿ. ಹಾಗಾಗಿ ಯಾವತ್ತು ನಿಮ್ಮ ಸೋಷಿಯಲ್ ಸರ್ಕಲ್ ಅನ್ನು ಡಿಸೈಡ್ ಮಾಡುವಾಗ ತುಂಬಾನೇ ಆಲೋಚನೆ ಮಾಡಿ ಡಿಸೈಡ್ ಮಾಡಿ. ನಿಮ್ಗೆ ಸರಿ ಅನ್ನಿಸದಿದ್ರೆ, ಇಲ್ಲ ನಂಗೆ ಏನೋ ಸೆಟ್ ಆಗೋದಿಲ್ಲ ಅಂತ ಹೇಳಿ ದೂರ ಸರಿರಿ, ತೊಂದ್ರೆ ಇಲ್ಲ. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡೆ ಅಂತ ಹೇಳಿ ನಿಮ್ಗೆ ಅನ್ನಿಸಿದ್ರು ಸಹ ನಿಮ್ಮ ವೈಯಕ್ತಿಕ ಜೀವನವನ್ನು ನೀವು ಕಾಪಾಡ್ಕೊಳ್ತಿದ್ದೀರಿ. ನಿಮ್ಮ ಪರ್ಸನಲ್ ಲೈಫ್ ನಿಮ್ಗೆ ಇಂಪಾರ್ಟೆಂಟೇ ಹೊರತು ಬೇರೆಯವರಿಂದ ನಿಮ್ಮ ಜೀವನ ಸರಿಯಾಗುದು ಅಥವಾ ಹಾಳಾಗುದು ನಿಮ್ಗೆ ಮುಖ್ಯ ಅಲ್ಲ. ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಮತ್ತೊಂದು, ನೀವು ಎಷ್ಟು ಒಳ್ಳೆ ನಿಮ್ಮ ಒತ್ತಡವನ್ನು ನೀವು ಮ್ಯಾನೇಜ್ ಮಾಡ್ತೀರಿ ಅಂತ. ಈಗ ನಿಮ್ಗೆ ಏನೋ ಸಡನ್ ಸಿಟ್ಟು ಬಂತು ಅಥವಾ ಕೂಗ್ಲಿಕ್ಕೆ ಬಂತು,
ನಿಮಗೆ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಅದನ್ನು ನೀವು ಹೇಗೆ ವ್ಯಕ್ತಪಡಿಸ್ತೀರಿ ಅದು ಸಹ ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ಈಗ ನಿಮ್ಗೆ ಸಿಟ್ಟು ಬಂತು ಅಂತ ಹೇಳಿ ಮದ್ಯಪಾನ ಮಾಡಿ ನೀವು ಹೊರಗೆ ಹೋಗಿ ಎಲ್ಲವನ್ನು ನಾಶ ಮಾಡಿ ಅವರಿಗೆ ಬೈದು ಇವರಿಗೆ ಬೈದು ಹೊಡಿಲಿಕ್ಕೆಲ್ಲ ಹೋಗಿ ಜಗಳ ಮಾಡಿ ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಬಿಹೇವಿಯರ್ ಅಥವಾ ಕ್ಯಾರೆಕ್ಟರ್ ಮೇಲೆ ನೀವೇ ಒಂದು ಬೇಡದ್ದು ಇಮೇಜ್ ಅನ್ನು ತಂದ ಹಾಗೆ, ಈಗ ಮೊದ್ಲು ಹಾಗೆ ಇರ್ಲಿಲ್ಲ ಈಗ ಹಾಗೆ ಆಗಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಕೋಪವನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ನಿಮ್ಗೆ ಬಾರದಿದ್ರೆ ಯಾವಾಗ್ಲೂ ಕೌನ್ಸಿಲಿಂಗ್ಗೆ ಬನ್ನಿ. ಆಂಗರ್ ಇಶ್ಯೂಸ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ ಉಂಟು, ಅದನ್ನು ಹೇಳಿಕೊಡ್ತಾರೆ. ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ನಿಮ್ಮ ಸಮಸ್ಯೆಯನ್ನು ಹೇಳಿದಾಗ ಅದನ್ನು ಹೇಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬಹುದು, ಆ ಸಿಟ್ಟನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಈ ರೀತಿ ಔಟ್ ಬ್ರೇಕ್ಸ್ ಅಂದ್ರೆ ಆಂಗರ್ ಔಟ್ ಬರ್ಸ್ಟ್ ಅಂತ ಹೇಳ್ತೇವೆ, ಅದನ್ನು ಹೇಗೆ ತಡೆಗಟ್ಟಬಹುದು ಅಂತ ಹೇಳ್ಬಹುದು. ಮತ್ತೊಂದು ಅಕಸ್ಮಾತ್ ತುಂಬಾ ಕೂಗ್ಲಿಕ್ಕೆ ಬಂತು, ಈಗ ತುಂಬಾ ಜನ ಇಂಟ್ರೋವರ್ಟ್ಸ್ ಇರ್ತಾರೆ, ಅಂದ್ರೆ ಎಂತಾದ್ರೂ ಆದ್ರೆ ಅಷ್ಟು ಕಂಫರ್ಟಬಲ್ ಇರುವುದಿಲ್ಲ ಅವರಿಗೆ, ಬೇರೆಯವ್ರ ಹತ್ರ ಮಾತಾಡ್ಲಿಕ್ಕೆ ಆಗ್ಲಿ ಅಥವಾ ತುಂಬಾ ಹೊರಗೆ ಹೋಗೋದು ಹಾಗೆಲ್ಲ ಅವ್ರಿಗೆ ಇಷ್ಟ ಇರುವುದಿಲ್ಲ. ಅಷ್ಟಕ್ಕೆ ಅವ್ರು ಇರ್ತಾರೆ, ಅವರ ಕೆಲಸ ಆಯ್ತು ಅವರಾಯ್ತು. ಅಂತ ಪರ್ಸನಾಲಿಟೀಸ್ಗೆ ಇಂಟ್ರೋವರ್ಟ್ಸ್ ಅಂತ ಹೇಳ್ತೇವೆ. ಅಂಥವರಿಗೆ ಈಗ ಸಿಟ್ಟು ಬಂದ್ರೂ ಹೇಳಿಕೊಳ್ಳಿಕ್ಕಾಗೋದಿಲ್ಲ, ಕೂಗ್ಲಿಕ್ಕೆ ಬಂದ್ರೂ ಹೇಳಿಕೊಳ್ಳಿಕ್ಕಾಗೋದಿಲ್ಲ. ಅವರಲ್ಲಿಯೇ ಅದನ್ನು ಅಡಗಿಸಿ ಇಟ್ಕೊಂಡು ಒಂದು ದಿನ ಅದು ದೊಡ್ಡ ಸಮಸ್ಯೆಯಾಗಿ ಅದು ಬೇರೆ ಏನೋ ಒಂದು ಪರಿವರ್ತನೆ ಆಗ್ತದೆ. ಅಂಥವರು ಬೇಕಿದ್ರೆ ನಿಮ್ಗೆ ಸಿಟ್ಟು ಬಂದಾಗ ಒಂದು ಬುಕ್ ಅಲ್ಲಿ ಆಗ್ಲಿ ಅಥವಾ ಬ್ರೀದಿಂಗ್ ಟೆಕ್ನಿಕ್ಸ್ ಉಂಟು, ಅದನ್ನು ಮಾಡ್ಬೋದು. ಬುಕ್ ಅಲ್ಲಿ ಬರ್ದಿಡಿ, ನನ್ಗೆ ಯಾಕೆ ಸಿಟ್ಟು ಬರ್ತಾ ಉಂಟು, ನಾನು ಎಂತ ಮಾಡ್ತಿದ್ದೇನೆ, ಅದನ್ನು ಎಂತ ಮಾಡಬಹುದು ಅಂತ ಹೇಳಿ ಬರ್ದಿಡಿ. ನಂತರ ನಿಮ್ಗೆ ಆ ಒಂದು ಸನ್ನಿವೇಶ ಅಥವಾ ಸಂದರ್ಭ ಕಳೆದ ನಂತರ ನೀವೇ ಅದನ್ನು ತೆಗೆದು ನಿಮ್ಮನ್ನು ನೀವೇ ಅನಲೈಸ್ ಮಾಡಿ, ನಾನು ಇನ್ನೂ ಬೆಟರ್ ಆಗಿ ಎಂತ ಮಾಡಬಹುದಿತ್ತು ಅಂತ ಹೇಳಿ. ಸೊ ಇದು ಈಗ ನೀವು ಸಮಾಜದಲ್ಲಿದ್ದ ನಂತರ ನನ್ನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಇಷ್ಟಕ್ಕೆ ನಾನು ಇರ್ತೇನೆ ಅಂತ ಹೇಳಿದ್ರೆ ಅದು ಆಗಿ ಹೋಗೋದಲ್ಲ. ಈಗ ಸಮಾಜಕ್ಕೆ ನಿಮ್ಮಿಂದ ಯಾವುದೇ ಒಂದು ಕೆಟ್ಟ ರೀತಿಯಲ್ಲಿ ಪ್ರಭಾವ ಬೀರದಿರುವವರೆಗೂ ಈ ಒಂದು ಸ್ವಭಾವ ಇಟ್ಕೊಳ್ಳೋದು ಒಳ್ಳೇದು. ಆದ್ರೆ ಸಮಾಜಕ್ಕೆ ನಿಮ್ಮಿಂದಾಗಿ ಪ್ರಾಬ್ಲಮ್ಸ್ ಆಗ್ತಾ ಉಂಟು, ತುಂಬಾ ತೊಂದರೆ ಆಗ್ತಾ ಉಂಟು, ಪಕ್ಕದ ಮನೆಯವರಿಗೆಲ್ಲ ನೀವು ಕಿರ್ಚಾಡೋದೆಲ್ಲ ಕೇಳ್ತಾ ಉಂಟು, ಅವರಿಗೆ ತೊಂದರೆ ಆಗ್ತಾ ಉಂಟು ಅಂತ ಹೇಳಿದ ನಂತರ ನೀವು ಈ ವಿಷಯವನ್ನು ತುಂಬಾ ಕನ್ಸಿಡರೇಟ್ ಮಾಡ್ಬೇಕಾಗ್ತದೆ, ಆಲೋಚನೆ ಮಾಡ್ಬೇಕಾಗ್ತದೆ. ಇದನ್ನು ಹೀಗೆ ಬಿಟ್ಟಾಗ ನಿಮ್ಮ ಕುಟುಂಬದವರಿಗೆ ಸಹ ಸಮಾಜದಲ್ಲಿ ಸ್ಥಾನ ಇರುವುದಿಲ್ಲ, ಅಂದ್ರೆ ಒಳ್ಳೆ ಸ್ಥಾನ ಇರುವುದಿಲ್ಲ. ಯಾಕೆ ಹೇಳಿದ್ರೆ ಅವರು ನಿಮ್ಮ ಕುಟುಂಬದವರು. ಎಷ್ಟಾಗ್ತದೆ ಅವರು ಅಷ್ಟು ಪ್ರಯತ್ನ ಮಾಡ್ತಾರೆ, ನಿಮ್ಮಿಂದ ಸಹ ಪ್ರಯತ್ನ ಇರ್ಬೇಕು. ಯಾಕೆ ಹೇಳಿದ್ರೆ ನಿಮ್ಮಿಂದ ಅದು ನಿಮ್ಮ ಒಳಗಿನಿಂದ ನಾನು ಸರಿ ಆಗ್ಬೇಕು ಅಂತ ಹೇಳಿ ಬಾರದಿದ್ರೆ ಅದು ಯಾರೇ ನಿಮ್ಮನ್ನು ಸುಧಾರಿಸಲಿಕ್ಕೆ ನೋಡ್ಬೋದು, ಅದು ಸರಿ ಆಗುದಿಲ್ಲ. ನಿಮ್ಮ ಮನಸ್ಸನ್ನು ನೀವು ಗಟ್ಟಿ ಮಾಡಿಕೊಳ್ಬೇಕು, ನಾನು ಸರಿ ಆಗ್ತೇನೆ ಅಂತ ಹೇಳಿ. ಮತ್ತೊಂದು ಈಗ ಕೆಲವರು ಕೇಳ್ಬಹುದು, ನಮ್ಗೆ ಕಂಪನಿಯಲ್ಲಿ ಹೀಗೆ ಹೇಳ್ತಾರೆ ಬಾಸ್, ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕುಡಿಲೇಬೇಕಾಗ್ತದೆ ಅಂತ. ಆಗ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ, ನಿಮ್ಗೆ ಒಳ್ಳೆ ವಿದ್ಯೆ ಉಂಟು, ನಿಮ್ಗೆ ಯಾವ ರೀತಿಯಾದ ಒಂದು ಟಾಸ್ಕ್ ಕೊಟ್ರು, ಕೆಲಸ ಕೊಟ್ರು ಮಾಡುವಂತಹ ಒಂದು ಶಕ್ತಿ ಉಂಟು, ಅದಕ್ಕೆ ದೇವರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಆಲೋಚನೆ ಮಾಡ್ಲಿಕ್ಕೆ ಸಹ
ಆ ಒಂದು ಸಾಮರ್ಥ್ಯ ಉಂಟು ಅಂದ ನಂತರ ನಿಮ್ಮ ಆರೋಗ್ಯ ಮುಖ್ಯವಾ ಅಥವಾ ನಿಮ್ಮ ಬಾಸ್ ನಿಮ್ಗೆ ಮುಖ್ಯವಾ ಅಂತ. ಯಾಕೆ ಹೇಳಿದ್ರೆ ನಿಮ್ಮ ಬಾಸ್ ಈಗ ಬಿಟ್ರೆ ನಿಮ್ಗೆ ಬೇರೆ ಕಂಪನಿಯಲ್ಲಿ ಆದ್ರೂ ಟ್ರೈ ಮಾಡ್ಬೋದು. ನೀವು ಬಾಸಿಗೋಸ್ಕರ ಎಲ್ಲವನ್ನು ಎಂತ ಬಿಟ್ಟು ಕೊಟ್ಟು ಹೋದ್ರೆ ಅಲ್ಲಿ ನಿಮ್ಮ ಕ್ಯಾರೆಕ್ಟರ್ ಹಾಳಾಗ್ತದೆ. ಒಮ್ಮೆ ನಿಮ್ಮ ಕ್ಯಾರೆಕ್ಟರ್ ಹಾಳಾದ್ರೆ ನಿಮ್ಗೆ ಸೊಸೈಟಿಯಲ್ಲಿ ಒಳ್ಳೆ ಇಮೇಜ್ ಸಿಗುದಿಲ್ಲ. ಅಂದ್ರೆ ಈಗ ಹೇಗೆ ಹೇಳಿದ್ರೆ, ನಾವು 100 ಒಳ್ಳೆ ಕೆಲಸ ಮಾಡಿ ಒಂದೇ ಒಂದು ತಪ್ಪು ಮಾಡಿದ್ರೆ ಆ ತಪ್ಪನ್ನೇ ಹುಡುಕ್ತಾರೆ ಹೊರತು ನೀವು ಅಷ್ಟು 100 ಒಳ್ಳೆ ಕೆಲಸ ಮಾಡಿದನ್ನು ಯಾರು ಸಹ ಹೇಳುದಿಲ್ಲ, ನೋಡುದು ಸಹ ಇಲ್ಲ, ಕನ್ಸಿಡರ್ ಸಹ ಮಾಡುದಿಲ್ಲ. ಹಾಗಾಗಿ ಯಾವತ್ತೂ ಒಂದು ಅದು ಸರಿ ಅಲ್ಲ ಅನ್ನಿಸಿದಾಗ ನಿಮ್ಗೆ ಅನ್ನಿಸ್ತದೆ, ನಿಮ್ಮ ಇಂಟ್ಯೂಷನ್ ಹೇಳಿದ್ರೆ ಸರಿ ಅಲ್ಲ ಅಂತ ಹೇಳಿ ಅದನ್ನು ಅಪೋಸ್ ಮಾಡಿ, ಧೈರ್ಯವಾಗಿ ಅಪೋಸ್ ಮಾಡಿ. ಬಿಕಾಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಮುಂದೆ ಅಕಸ್ಮಾತ್ ಈಗ ನಿಮ್ಮ ಒಂದು ಸ್ಟ್ಯಾಂಡ್ ಇದ್ರೆ ನಿಮ್ಮನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಎಷ್ಟೇ ಕಂಪೆಲ್ ಮಾಡ್ಲಿ ಕುಡೀರಿ ಅಂತ ಹೇಳಿ ನಿಮ್ಮ ಮನಸ್ಸು ಗಟ್ಟಿ ಇದ್ರೆ, ನಾನ್ ಹೀಗೆ, ನನ್ನ ಕ್ಯಾರೆಕ್ಟರ್ ಹೀಗೆ, ನನ್ನನ್ನು ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬ ಒಂದು ಮೈಂಡ್ ಯಾರು ಅಂದಾಡಿಸ್ಲಿಕ್ಕೆ ಆಗೋದಿಲ್ಲ. ಆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಅನ್ನು ಬೆಳೆಸ್ಕೊಳ್ಳಿ. ಈಗ ಆ ಸ್ಟ್ರಾಂಗ್ ಮೈಂಡ್ ಸೆಟ್ ಹೇಗೆ ಬೆಳೆಸ್ಕೊಳ್ಳೋದು, ನಮ್ಗೆ ಅಷ್ಟು ಸರಿಯಾಗುದಿಲ್ಲ ಹೇಳಲಿಕ್ಕೆ ಅಂತ ಹೇಳಿದ್ರೆ ಇದನ್ನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಹೇಳ್ತಾರೆ. ಒಂದು ಸೊಸೈಟಿಯಲ್ಲಿ ಇರ್ಬೇಕಾದ್ರೆ ನಿಮ್ಮ ಪರ್ಸನಾಲಿಟಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ ಸಮಾಜದಲ್ಲಿ ಎಷ್ಟೋ ರೀತಿಯ ಜನರನ್ನು ನೀವು ನಿಮ್ಮ ದಿನನಿತ್ಯದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಕೆಲವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಕೆಲವರು ನಿಮ್ಗೆ ಹಾನಿಕರ ಮಾಡುವಂತದ್ದು ಸಹ ಇರ್ತದೆ. ನಿಮ್ಮ ಒಳ್ಳೆಯದನ್ನು ನೋಡ್ಲಿಕ್ಕೆ ಇರ್ತಾರೆ ಜನ. ಬಟ್ ಎಲ್ಲರನ್ನು ನಂಬುವಂತಹ ಒಳ್ಳೆ ಮನಸ್ಸು ಎಲ್ಲರಿಗೂ ಇರ್ತದೆ. ಅಂದ್ರೆ ಅವರವರ ವೈಯಕ್ತಿಕವಾದ ಒಪಿನಿಯನ್ ಇದು. ಈಗ ನಿಮ್ಮದು ಪರ್ಸನಾಲಿಟಿ ಬೌಂಡರೀಸ್ ಅಂತ ಹೇಳ್ತೇವೆ ನಾವು. ಎಲ್ಲಿಯವರೆಗೆ ಯಾರನ್ನು ಹೇಗೆ ಒಳಗೆ ಬಿಡಬೇಕು ಅಂತ ಹೇಳಿ ಆ ಒಂದು ಬೌಂಡ್ರಿ, ಆ ವಲಯವನ್ನು ನೀವು ಡೆವಲಪ್ ಮಾಡ್ಕೊಳ್ಬೇಕು. ಈಗ ನಮ್ಮ ಪರ್ಸನಲ್ ವ್ಯಕ್ತಿತ್ವ ಅಂದ್ರೆ ವೈಯಕ್ತಿಕ ಜೀವನದಲ್ಲಿ ಇನ್ವಾಲ್ವ್ ಆಗುವಂತಹ ವಿಚಾರಗಳಿದ್ರೆ, ನಿಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಮಾತ್ರ ಅವರಿಗೆ ಆ ಒಂದು ಅವಕಾಶ ಇರ್ತದೆ. ಆ ಅವಕಾಶ ಇರಬೇಕು ಸಹ. ನೀವು ನೋಡಿದ ಎಲ್ಲಾ ಜನರು ನಿಮ್ಗೆ ನಿಮ್ಮ ಪರ್ಸನಲ್ ಲೈಫ್ ಅಲ್ಲಿ ತಲೆ ಹಾಕೋದು ಅಥವಾ ನಿಮ್ಗೆ ಬೇರೆ ಬೇರೆ ಒಪಿನಿಯನ್ಸ್ ಕೇಳಿ ಬೇರೆ ಬೇರೆ ಒಂದು ಡಿಸಿಷನ್ ಬರೋದು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ನನ್ನ ಬೌಂಡ್ರಿ, ಅದು ಅವರ ಬೌಂಡ್ರಿ. ಹಾಗೆ ನೀವು ಅವರ ಬೌಂಡ್ರಿಯನ್ನು ಸಹ ರೆಸ್ಪೆಕ್ಟ್ ಮಾಡಬೇಕು. ಅವರದ್ದು ಪರ್ಸನಲ್ ಲೈಫಿಗೆ ಹೋಗುವಂಥದ್ದು ಅಥವಾ ತಲೆ ಹಾಕುವಂಥದ್ದು ಹಾಗೆಲ್ಲ ಮಾಡ್ಲಿಕ್ಕೆ ಇಲ್ಲ. ನೀವು ಯಾವಾಗ ಈ ಬೌಂಡ್ರೀಸ್ ಅನ್ನು ಸೆಟ್ ಮಾಡ್ತೀರಿ, ಆಗ ನಿಮ್ಗೆ ಗೊತ್ತಿಲ್ಲದೆಯೇ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಕ್ಷಣಗಳನ್ನು ನಿಮ್ಗೆ ಅನುಭವಿಸ್ಲಿಕ್ಕೆ ಸಿಗ್ತದೆ. ಆಗ ನಿಮ್ಗೆ ನಿಮ್ಮ ಆಲೋಚನೆಗಳಾಗ್ಲಿ ಅಥವಾ ನೀವು ಮಾಡುವ ಕೆಲಸಗಳಾಗ್ಲಿ ಸರಿಯಾಗಿಯೇ ಇರ್ತದೆ. ಈಗ ನೀವು ತುಂಬಾ ಚಂಚಲ ಮನಸ್ಸಿದ್ದು ಅವರೆಂತ ಹೇಳ್ತಾರೆ, ಇವರೆಂತ ಹೇಳ್ತಾರೆ, ಬಾಸ್ ಎಂತ ಎಣಿಸ್ತಾರೆ, ನಾನು ಕುಡಿಯದಿದ್ರೆ, ಈಗ ಮೀಟಿಂಗ್ ಅಲ್ಲಿ ಎಲ್ಲರೂ ಕುಡಿತಾರೆ, ನಾನೊಬ್ಬನೇ ಕುಡಿಯದಿದ್ರೆ ನಾನೊಂದು ಯೂಶಲಿ ಯೂಸ್ ಮಾಡುವಂತಹ ವರ್ಡ್ ಗಾಂಧಿ ಕ್ಲಾಸ್ ಅಂತ ಹೇಳಿ ಹಾಗೆ ನನ್ನನ್ನು ಕಾರ್ನರ್ ಮಾಡ್ತಾರೆ ಅಂತ ಎಣಿಸಿದ್ರೆ ಅದು ಅವರಿಗೆ ಬಿಟ್ಟದು, ಅದು ಅವರ ಒಪಿನಿಯನ್. ಅದ್ರಲ್ಲಿ ನಿಮ್ಗೆ ಯಾವುದೇ ರೀತಿಯ ಇದಿಲ್ಲ, ಅಬ್ಜೆಕ್ಷನ್ ಅಥವಾ ಒಪಿನಿಯನ್ ಇಲ್ಲ. ನಿಮ್ಮ ಇದು ಪರ್ಸನಾಲಿಟಿ ಅಂತ ಉಂಟು, ನಾನು ಹೀಗೆ, ಇದು ನನ್ನ ಲಿಮಿಟ್ಸ್, ಇದರಿಂದ ಆಚೆಗೆ ನಾನು ಬರುದಿಲ್ಲ, ಅದರಿಂದ ಆಚೆಗೆ ನೀವು ಬರಬೇಡಿ ಅಷ್ಟೇ. ಈಗ ಮನೆಗೆ ಬಂದು ನೀವು ಫ್ಯಾಮಿಲಿ ಒಟ್ಟಿಗೆ ಅಕಸ್ಮಾತ್ ನೀವೀಗ ಮದ್ಯ ಸೇವನೆ ಮಾಡಿದ್ರಿ, ನಿಮ್ಗೆ ಕಂಟ್ರೋಲ್ ಆಗ್ತಾ ಇಲ್ಲ, ನೀವು ಕಂಟ್ರೋಲಿಗೆ ಬರ್ತಿಲ್ಲ, ಕೆಲವರಿಗೆ ಸ್ವಲ್ಪ ಕುಡಿದ್ರೂ ಆಗೋದಿಲ್ಲ, ಅಂತ ಒಂದು ಸ್ಥಿತಿಯಲ್ಲಿ ನಿಲ್ಲಿಕ್ಕೆ ಆಗದಿದ್ದಂತಹ ಸ್ಥಿತಿಯಲ್ಲಿ
ನೀವು ಮನೆಗೆ ಬಂದ್ರೆ ನಿಮ್ಮನ್ನು ಫ್ಯಾಮಿಲಿ ಅವರೆಂತ ಎಣಿಸ್ಬಹುದು. ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ವೈಫ್ ಇರ್ತಾರೆ, ತಾಯಿ ಇರ್ತಾರೆ. ಅಕಸ್ಮಾತ್ ಈಗ ತಂದೆ ತಾಯಿಯವರು ತುಂಬಾ ವೃದ್ಧಾಪ್ಯದಲ್ಲಿ ಇದ್ದಾರೆ, ಅವರು ನೋಡಿ ಎಂತ ಎಣಿಸ್ತಾರೆ, ನಾನು ಇಷ್ಟೆಲ್ಲ ಕಲಿಸಿದ್ದೇನೆ, ಕಂಪನಿಗೆ ಹೋಗಿ ಹೀಗೆ ಕುಡ್ದು ಬಂದಿದ್ದಾನೆ ಅಂತ ಹೇಳಿ ಎಣಿಸ್ತಾರೆ. ಆಗ ಯಾರ ಪರ್ಸನಾಲಿಟಿ ಅಲ್ಲಿ ಕ್ವಶನ್ ಮಾರ್ಕಿಗೆ ಬರ್ತದೆ? ನಿಮ್ಮ ಪರ್ಸನಾಲಿಟಿ. ಈಗ ಹೊರಗೆ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದಾರೆ. ಈಗ ಸುಮಾರು ಜನ ಕೆಲಸಕ್ಕೆ ಹೋಗಿ ನಮ್ಗೆ ಸಾಕಾಗ್ತದೆ, ಟಯರ್ಡ್ ಆಗ್ತದೆ ಅಂತ ಹೇಳಿ ಕುಡಿತೇವೆ ಅಂತ ಹೇಳ್ತಾರೆ. ಆದ್ರೆ ಕೆಲಸಕ್ಕೆ ಹೋಗಿ ಟಯರ್ಡ್ ಆಗಿ ಕುಡ್ದ ನಂತರ ವಾಪಸ್ ನೀವು ಮನೆಗೆ ಬರ್ಬೇಕಲ್ಲ, ಮನೆಯಲ್ಲಿ ನೋಡಿ ನಿಮ್ಮನ್ನು ಟಯರ್ಡ್ ಆಗುವವರು ಎಷ್ಟು ಜನ ಇರ್ತಾರೆ. ಆ ಅವಕಾಶವನ್ನು ಕೊಡ್ಬೇಡಿ ಯಾವತ್ತು. ಈ ಹಾರ್ಮೋನಿ ಅಂತ ಇರೋದು, ಸೊಸೈಟಲ್ ಹಾರ್ಮೋನಿ ಅಥವಾ ಸೋಷಿಯಲ್ ಹಾರ್ಮೋನಿ ಅಂತ ಇರೋದು, ಒಬ್ಬರಿಂದೊಬ್ಬರಿಗೆ ಅದು ಕನೆಕ್ಟ್ ಆಗಿರ್ತದೆ. ಈಗ ಒಂದು 5 ಜನರಲ್ಲಿ, ಒಂದು ಸೊಸೈಟಿಯಲ್ಲಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಇರ್ತಾರೆ. ಆ ಗುಂಪಿನಲ್ಲಿ ಒಂದು 5 ಜನ ಇರ್ತಾರೆ. 5 ಜನರಲ್ಲಿ ಒಬ್ಬರಿಗೆ ಏನು ಮನಸ್ತಾಪ ಆಗಿದೆ ಅಥವಾ ಹೀಗೆ ಕುಡಿಯುವ ಅಭ್ಯಾಸ ಉಂಟು, ಮತ್ತೆ ಚೈನ್ ಸ್ಮೋಕರ್ ಆಗಿರ್ತಾರೆ, ಬೇರೆ ಏನಾದ್ರೂ ಅಭ್ಯಾಸ ಇದ್ರೆ, ಈ 5 ಜನರಲ್ಲಿ ಆ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಉಳಿದ 4 ವ್ಯಕ್ತಿಗೆ ಸಹ ಅದು ಪ್ರಭಾವ ಬೀಳ್ತದೆ. ಅಂದ್ರೆ ಅವರೇನಿಸ್ತಾರೆ, ನನ್ನ ಫ್ರೆಂಡಿಗೆ ಹೀಗೆ ಆಯ್ತು, ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವನದ್ದು ಫ್ಯಾಮಿಲಿ ಇಶ್ಯೂಸ್ ಉಂಟು ಅಂತ ಹೇಳಿ ಅವರಿಗೆ ಸಹ ಇದು ತುಂಬಾ ಪ್ರಾಬ್ಲಮ್ ಆಗ್ತದೆ. ಆಗ ಅವರ ನೆಕ್ಸ್ಟ್ ಸರ್ಕಲ್ ಸಹ ಹೀಗೆ ಎಫೆಕ್ಟ್ ಆಗ್ತಾ ಹೋಗ್ತದೆ. ಸೊ ಈಗ ಒಂದರಿಂದ ಒಂದು ಕನೆಕ್ಟ್ ಆಗಿರುವ ಕಾರಣ ನಿಮ್ಮ ಇಡೀ ಸೊಸೈಟಿಯಲ್ಲಿ ಆ ಸೋಷಿಯಲ್ ಹಾರ್ಮೋನಿ ಅನ್ನೋದು, ಅಂದ್ರೆ ಸಮಾಜದಲ್ಲಿರುವಂತಹ ಒಂದು ಒಳ್ಳೆ ಬಾಂಧವ್ಯ ಹಾಳಾಗ್ತಾ ಹೋಗ್ತದೆ. ಹಾಗೆ ಹಾಳಾಗ್ತಾ ಹೋದಾಗ ಒಬ್ಬರಿಂದ ಒಬ್ಬರು ಹೀಗೆ ಕೆಳಮಟ್ಟಕ್ಕೆ ಬಂದಾಗ ನಮ್ಮ ಸಮಾಜ ನೆಕ್ಸ್ಟ್ ಎಲ್ಲಿ ಹೋಗಿ ನಿಲ್ತದೆ ಅನ್ನೋದನ್ನು ಆಲೋಚನೆ ಮಾಡಬೇಕು. ಈಗ ನೀವು ನೆಕ್ಸ್ಟ್ ನಿಮ್ಮ ಪೀಳಿಗೆಗೆ ಎಂತ ಹೇಳ್ಕೊಡ್ತಿದ್ದೀರಿ? ನಿಮ್ಮನ್ನು ನೋಡಿ ಕಲಿತಾರೆ ಅವರು. ಈಗ ಅವರಿಗೆ ನಿಮ್ಮನ್ನು ನೋಡಿ ನಾನು ಹೊರಗಿನವರೊಟ್ಟಿಗೆ ಯಾವ ರೀತಿ ಬಾಂಧವ್ಯವನ್ನು ಬೆಳೆಸಬೇಕು. ಅಕಸ್ಮಾತ್ ಅವರು ಸಹ ಹೀಗೆ ಇದ್ರೆ ಇನ್ಸೆಕ್ಯೂರಿಟೀಸ್ ಬೆಳೀತದೆ. ನಾನು ಅವರೊಟ್ಟಿಗೆ ನನ್ನ ಒಂದು ರಿಲೇಶನ್ಶಿಪ್ ಅನ್ನು ಬೆಳೆಸಬಹುದಾ? ಬೆಳೆಸಿದ್ರೆ ಅದು ನನಗೆ ಸೆಕ್ಯೂರ್ ಆಗಿರ್ತದ? ಅದು ಅಂದ್ರೆ ಸೇಫ್ ಆಗಿರ್ತದ? ಇಲ್ಲ, ಅವರಿಗೆ ಆ ಒಂದು ಆಲೋಚನೆ ಎಲ್ಲ ಬರ್ತದೆ. ಅಂತ ಆಲೋಚನೆ ಬಂದಾಗ ಯಾರು ಯಾರಿಗೆ ಸಹ ಮಾತಾಡದೆ ಮೌನವಾಗಿ ಇರ್ತಾರೆ. ಬಟ್ ಸಮಾಜದಲ್ಲಿ ಹಾಗೆ ಆಗುದಿಲ್ಲ ಅಲ್ಲ. ನೀವಿನ್ನೊಬ್ರಿಗೆ ಮಾತಾಡ್ಲೇಬೇಕು, ಕೆಲಸ ಆಗ್ಲೇಬೇಕು, ನಿಮ್ಮ ದಿನನಿತ್ಯ ಎಂದಿನಂತೆ ಹೋಗ್ತಾನೆ ಇರ್ಬೇಕಲ್ವಾ. ಹಾಗೆ ಹೋಗ್ಬೇಕಾದ್ರೆ ಒಂದು ಸುಲಭವಾಗಿ ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ನಿಮ್ಮ ಡೈಲಿ ರೊಟೀನ್, ನಿಮ್ಮ ದಿನನಿತ್ಯ ಹೋಗ್ಬೇಕಾದ್ರೆ ಈ ಎಲ್ಲವನ್ನು ನೀವು ಕನ್ಸಿಡರ್ ಮಾಡ್ಬೇಕಾಗ್ತದೆ. ಇನ್ನೊಬ್ಬರಿಗೆ ಇಲ್ಲ ನಾನು ಕುಡಿದು ಬಂದು ಸುಮ್ಮನೆ ಮಲಗ್ತೇನೆ, ಯಾರಿಗೂ ಏನು ಕಿರಿಕಿರಿ ಆಗುದಿಲ್ಲ, ಕಿರಿಕಿರಿ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಬಟ್ ನೀವು ಸುಮ್ಮನೆ ಬಂದು ಮಲಗಿದ್ರೆ ಮನೆಯಲ್ಲಿ ನೀವು ಕೆಲಸ ಮಾಡಿರ್ತೀರಿ, ಕುಡಿದು ಬಂದು ಸುಮ್ಮನೆ ಮಲಗಿರ್ತೀರಿ ಅಂದ್ರೆ ಮತ್ತೆ ಫ್ಯಾಮಿಲಿಗೆ ಯಾವಾಗ ನೀವು ಟೈಮ್ ಕೊಡ್ತೀರಾ? ಫ್ಯಾಮಿಲಿಯಲ್ಲಿ ಸಹ ರಿಲೇಶನ್ಶಿಪ್ ಉಂಟು, ಆ ರಿಲೇಶನ್ಶಿಪ್ ಅನ್ನು ಬೆಳೆಸೋದು ಬೇಡವಾ? ಈಗ ಒಂದು ಮನೆಯಲ್ಲಿ ಹೆಂಡತಿ ಕಾಯ್ತಾ ಇರ್ತಾಳೆ, ಗಂಡ ಬರ್ತಾನೆ ಮಾತಾಡ್ಬೇಕು ಅಂತ ಹೇಳಿ. ನೀವು ಕುಡಿದು ಬಂದು ಸುಮ್ಮನೆ ಮಲಗಿದ್ರೆ ಆ ಒಂದು ರಿಲೇಶನ್ಶಿಪ್ ಹಾಳಾಗೋದಿಲ್ವಾ? ನಿಮ್ಮ ಇದು ಒಂದೇ ಒಂದು ವಸ್ತು ನಿಮ್ಮನ್ನ ಎಲ್ಲಾ ಕಡೆಯಿಂದ, ಅಂದ್ರೆ ಚಕ್ರವ್ಯೂಹವಾದಂತೆ ಅಲ್ಲಿ ನಿಮ್ಗೆ ನೀವಲ್ಲಿ ಸಿಲುಕು ಬಿಟ್ಟಿರ್ತೀರಿ. ಅದರಿಂದ ಹೊರಗೆ ಬರ್ಲಿಕ್ಕೆ ನಾವಿದ್ದೇವೆ. ಹಾಸ್ಪಿಟಲ್ ಅಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆ. ಒಂದೇ ಎಂತ ಹೇಳಿದ್ರೆ ನೀವು ಹಾಸ್ಪಿಟಲ್ಗೆ ಬಂದು ನಿಂತ್ರೆ ಸಾಕು, ಬೇರೆ ಎಲ್ಲ ನಾವೇ ಮಾಡ್ತೇವೆ. ಮತ್ತೆ ಫಾಲೋ ಅಪ್ಪಿಗಾಗ್ಲಿ
ಅಥವಾ ನಿಮ್ಗೆ ಕೌನ್ಸಿಲಿಂಗ್ ಸೆಷನ್ಸ್ ಅನ್ನು ಅರೇಂಜ್ ಮಾಡೋದಾಗ್ಲಿ, ಅದನ್ನೆಲ್ಲ ನಾವು ನೋಡಿಕೊಳ್ತೇವೆ. ನೀವು ಮಾಡೋದಿಷ್ಟೇ, ಬಂದು ಹಾಸ್ಪಿಟಲ್ ಅಲ್ಲಿ ಹೀಗೆ ಉಂಟು ಪ್ರಾಬ್ಲಮ್, ನಂಗೆ ಹೆಲ್ಪ್ ಬೇಕು ಅಂತ ಕೇಳಿ, ಬೇರೆಂತ ಸಹ ಬೇಡ. ಇಲ್ಲಿ ಎಲ್ಲರೂ ಇದ್ದಾರೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ಯಾವಾಗ ಬೇಕಿದ್ರು ಬನ್ನಿ. ಬಟ್ ಈ ಒಂದು ಸಮಾಜ ನಿಮ್ಮನ್ನು ನೋಡುವ ದೃಷ್ಟಿ ಬದಲಾಗ್ತದೆ. ಆಗ ನಿಮ್ಮನ್ನು ದೂಷಿಸಿದ ಜನರು ಇವನು ಹಾಗಿದ್ದ, ಮತ್ತೆ ಈಗ ಒಳ್ಳೆ ರೀತಿಯಲ್ಲಿ ಪುನಃ ಅವನ ಫ್ಯಾಮಿಲಿಯದ್ದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾನೆ, ಮತ್ತೆ ಒಳ್ಳೆ ಕೆಲಸ ಮಾಡ್ತಾನೆ, ಇನ್ನೂ ಎತ್ತರ ಬೆಳಿತಾನೆ ಅನ್ನೋ ಒಂದು ಪ್ರಭಾವ ಅವರಿಗೆ ಸಹ ಬರ್ತದೆ. ಹಾಗೆ ಬಂದಾಗ ನಿಮ್ಗೆ ಗೊತ್ತಿಲ್ಲದೆ ನಿಮ್ಗೆ ಆ ಒಂದು ಮನಸ್ಸಿನಲ್ಲಿ ಆ ಒಂದು ಉಲ್ಲಾಸ ಅಂತ ಹೇಳ್ತದಲ್ಲ, ಅದು ಕ್ರಿಯೇಟ್ ಆಗ್ತದೆ. ಅದು ಕ್ರಿಯೇಟ್ ಆದಾಗ ನಿಮ್ಗೆ ಅನ್ನಿಸ್ತದೆ ನಾನು ಯಾಕೆ ಹೀಗೆ ಮಾಡಿದ್ದೆ ಅಂತ ಹೇಳಿ. ಆ ಒಂದು ಅನಲೈಸ್ ಮಾಡೋದು ನಿಮ್ಗೆ ಒಂದು ಲೇಟರ್ ಸ್ಟೇಜ್ ಅಲ್ಲಿ, ಅಂದ್ರೆ ತುಂಬಾ ಇನ್ನು ಮುಂದಿನ ಸ್ಟೇಜ್ ಅಲ್ಲಿ ಬರ್ತದೆ. ನೀವು ಈ ಒಂದು ಅವಸ್ಥೆಯಲ್ಲಿ, ಅಂದ್ರೆ ಮದ್ಯ ಸೇವನೆ ಮಾಡುವ ಅವಸ್ಥೆಯಲ್ಲಿ ಅದು ಬರುದಿಲ್ಲ. ಹಾಗಾಗಿ ಯಾಕೆ ಹೇಳಿದ್ರೆ ಆ ಮದ್ಯಪಾನ ಮಾಡುದೇ ಅಂತದ್ದು ನಿಮ್ಮ ಬ್ರೈನ್ ಅನ್ನು ವರ್ಕ್ ಮಾಡ್ಲಿಕ್ಕೆ ಬಿಡದಿದ್ದಾಗ ನಿಮ್ಗೆ ಅನಲೈಸ್ ಎಲ್ಲ ಎಲ್ಲಿಂದ ಬರ್ತದೆ. ಹಾಗಾಗಿ ಈ ಅಭ್ಯಾಸ ಇದ್ದರೆ ನೀವು ಇನ್ನು ಇದ್ರಿಂದ ಅಟ್ಲೀಸ್ಟ್ ಸೋಷಿಯಲ್ ಡ್ರಿಂಕಿಂಗ್ ಅನ್ನುವ ಕಾನ್ಸೆಪ್ಟ್ ಕಡಿಮೆ ಆಗ್ಲಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೇನೆ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಯಾಕೆ ಹೇಳಿದ್ರೆ ಈಗ ಎಲ್ಲಿ ಹೇಳಿದ್ರು, ಯಾರನ್ನು ನೋಡಿದ್ರು ಐ ಡ್ರಿಂಕ್ ಸೋಷಿಯಲಿ ಅಂತ ಹೇಳಿ ಹೇಳ್ತಾರೆ. ಆ ಸೋಷಿಯಲ್ ಡ್ರಿಂಕಿಂಗ್ ಈಗ ಯಾರಿಗೆ ಆಗ್ಲಿ ಕೇಳಿದ್ರೆ ನಾನು ಸೋಷಿಯಲ್ ಡ್ರಿಂಕಿಂಗ್ ಮಾಡ್ತೇನೆ, ಆದ್ರೆ ಅದು ಡೈಲಿ ಅಂತ ತಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಅದರದ್ದು ಮುಂದಿನ ಕಾನ್ಸಿಕ್ವೆನ್ಸಸ್ ಅಥವಾ ಮುಂದಿನ ದಿನಗಳಲ್ಲಿ ಅದು ಹೇಗೆ ಆಗ್ತದೆ ಅಂತ ಹೇಳಿ ಅವರಿಗೂ ಹೇಳಲಿಕ್ಕೆ ಬರೋದಿಲ್ಲ, ಡಾಕ್ಟರ್ಸಿಗೂ ಹೇಳಲಿಕ್ಕೆ ಬರೋದಿಲ್ಲ. ಎಷ್ಟು ಸಿವಿಯಾರಿಟಿ ಆಗ್ತದೆ ಅಂತ ಹೇಳಿ ಆಲ್ರೆಡಿ ನಾನು ಹೇಳಿದ್ದೇನೆ. ಅಂದ್ರೆ ಅದು ಇಲ್ಲದೆ ಬದುಕಲಿಕ್ಕೆ ಆಗೋದಿಲ್ವಾ ಅಂತ ಒಂದು ಸ್ಥಿತಿಗೆ ಬರ್ತಾರೆ. ಹಾಗಾಗಿ ಸಮಾಜ ಎಂಬುದು ನಿಮ್ಮ ಒಬ್ಬರಿಂದ ಅಥವಾ ನಿಮ್ಮ ವ್ಯಕ್ತಿತ್ವದಿಂದ ಫ್ಲರಿಶ್ ಆಗುವಂಥದ್ದಲ್ಲ. ನೀವು ಮತ್ತು ನಿಮ್ಮಿಂದಾಗಿ ಪ್ರಭಾವಿತವಾಗಿ ಬೇರೆ ವ್ಯಕ್ತಿಗಳಿಂದ ಸಹ ಈ ಒಂದು ಸಮಾಜ ನಿರ್ಮಿಸಲಾಗಿದೆ. ಆದ್ದರಿಂದಾಗಿ ನೀವ್ ಹೇಗಿರ್ತೀರಿ ಅದು ನಿಮ್ಮ ಬೇರೆ ವ್ಯಕ್ತಿಗಳಿಗೆ ಒಂದು ಇನ್ಸ್ಪಿರೇಷನ್ ಆಗ್ತದೆ. ನೀವು ಅವರು ನಿಮ್ಮನ್ನು ನೋಡಿ ಕಲಿತಾರೆ. ಸೊ ನಿಮ್ಮ ಪರ್ಸನಾಲಿಟಿ ಅವರನ್ನು ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ ಇವತ್ತಿನ ಈ ಸಾಮಾಜಿಕ ಜೀವನ ಮತ್ತು ಮದ್ಯಪಾನ ಇದರ ಒಂದು ಟಾಕ್ ಅನ್ನು ನಾನು ಇಲ್ಲಿಗೆ ಮುಗಿಸಿದ್ದೇನೆ. ಎಂತಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಅದು ನಿಮ್ಮ ಅಂದ್ರೆ ತುಂಬಾ ಪರ್ಸನಲ್ ಆಗಿದ್ರೆ ನೀವು ಯಾವಾಗ್ಲೂ ಇಲ್ಲಿ ಬಂದು ಕೌನ್ಸಿಲರ್ ಹತ್ರ ಮಾತಾಡ್ಬೋದು. ನಿಮ್ಗೆ ವರ್ಕ್ ವಿಷಯವಾಗಿ ಏನಾದ್ರೂ ಡೌಟ್ಸ್ ಇತ್ತು, ನಂಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಧಾರಾಳವಾಗಿ ಈಗ ಕೇಳ್ಬೋದು. ಧನ್ಯವಾದಗಳು ಕಾವ್ಯ ಮೇಡಮ್. ಇಷ್ಟೊತ್ತು ನಮ್ಗೆ ಮದ್ಯಪಾನ ಸಾಮಾಜಿಕ ಜೀವನದ ವಿಚಾರವಾಗಿ ಸವಿಸ್ತಾರವಾಗಿ ಕಾವ್ಯ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾರೆ. ಹಾಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕ್ಷೇಮ, ದೇರ್ಲಕಟ್ಟೆ, ಎನಪೋಯ, ಮನಸ್ವಿನಿ ಹಾಸ್ಪಿಟಲ್ ಮಂಗಳೂರು, ಹೀಗೆ ಬೇರೆ ಬೇರೆ ಆಸ್ಪತ್ರೆಗಳಿಂದ, ಹಾಗೆ ಶಿವಮೊಗ್ಗ, ತುಮಕೂರು, ಬೆಂಗಳೂರು, ಬೇರೆ ಬೇರೆ ಊರಿಂದ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಇದು ಕೇವಲ ಮದ್ಯವ್ಯಸನಿಗಳಿಗೋಸ್ಕರ ಇರತಕ್ಕಂಥ ಕಾರ್ಯಕ್ರಮ ಅಲ್ಲ, ಇದೊಂದು ಜಾಗೃತಿ ಕಾರ್ಯಕ್ರಮ. ಮದ್ಯವ್ಯಸನಿಗಳು ಹಾಗೂ ಅವರ ಮನೆಯವರು, ಅದಲ್ಲದೆ ಬೇರೆ ಬೇರೆ ಕಡೆಯಿಂದ ಮನೋವೈದ್ಯರು, ಮನಃಶಾಸ್ತ್ರಜ್ಞರು, ವೈದ್ಯ ಅಧಿಕಾರಿಗಳು, ಸಾಮಾಜಿಕ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಹೀಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆಯಿಂದ ಭಾಗವಹಿಸಿರ್ತಕ್ಕಂಥ ಯಾರಾದ್ರೂ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಸಹ
ಹಂಚ್ಕೋಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ. ಯಾರಾದ್ರೂ ಮಾತಾಡೋರಿದ್ರೆ ಅಥವಾ ಮೇಡಮ್ ಕಾವ್ಯ ಮೇಡಮ್ ಇಷ್ಟೊತ್ತವರೆಗೆ ನಮಗೆ ಮಾತಾಡಿರ್ತಕ್ಕಂಥ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಸಹ ಅವ್ರನ್ನ ಕೇಳಬಹುದು. ನೀವು *6 ಒತ್ತಿದ್ರೆ ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡ್ಕೊತೀರಾ. ಅನ್ಮ್ಯೂಟ್ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಬಹುದು. ಯಾರಿಗಾದ್ರೂ ಪ್ರಶ್ನೆ ಇಲ್ಲ, ಅದನ್ನ ಅನುಭವ ಹಂಚ್ಕೋಬೇಕು ಅಂದ್ರೆ 1-2 ನಿಮಿಷಗಳ ಅನುಭವವನ್ನ ಹಂಚ್ಕೋಬಹುದು. ಅಥವಾ ಬೇರೆಯವರಿಗೂ ಅವಕಾಶ ಮಾಡ್ಕೊಡ್ಬಾರ್ದು. ಇನ್ನೊಂದು 10 ನಿಮಿಷ ನಮ್ಗೆ ಟೈಮ್ ಇದೆ ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆಯನ್ನು ಕೇಳೋದಕ್ಕೆ. ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು, ಅನುಭವಗಳಿಂದ ಹಂಚ್ಕೋಬಹುದು. *6 ಒತ್ತಿ ಮಾತಾಡಬಹುದು ಸ್ನೇಹಿತರೆ. ಮಂಗಳೂರಿನ ಎನಪೋಯದಿಂದ ಕಾರ್ಯಕ್ರಮದಲ್ಲಿ ತುಂಬಾ ಜನ ಇದ್ದಾರೆ. ಅವರು ಯಾರಾದ್ರೂ ಮಾತಾಡೋಕೆ ಇಷ್ಟಪಟ್ಟರೆ 1-2 ನಿಮಿಷ ಅನುಭವಗಳನ್ನ ಹಂಚ್ಕೋಬಹುದು ಅಂತ ಹೇಳ್ತೀನಿ. ಸಾಮಾಜಿಕ ಕಾರ್ಯಕರ್ತರಾಗ್ಲಿ ಅಥವಾ ನಮ್ಮ ಆಸ್ಪತ್ರೆಗೆ ಯಾವುದೇ ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ, ಯಾರಾದ್ರೂ ಮಾತಾಡ್ಬೋದು. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಿದ್ದಲ್ಲಿ ಎಲ್ಲ ನೀವು